ಸೀತಾ ಸೀತಾ ನನ್ನ ಮಗಳು ಸಿಹಿ ನಮ್ಮನ್ನೆಲ್ಲ ಬಿಟ್ಟು ಹೋದ್ಲ. ನನ್ನ ಮಗಳು ಸಿಹಿ ನನ್ನನ್ನ ಬಿಟ್ಟು ಹೋಗ್ಬಿಟ್ಲ. ಸೀತಾ ಸೀತಾ ಪ್ಲೀಸ್ ಆಲ್ಬೇಡಿ ಸೀತಾ ಪ್ಲೀಸ್. ಸೀತಾ ಪ್ಲೀಸ್ ಕಣೆ, ಸಮಾಧಾನ ಮಾಡ್ಕೊ. ಯಾಕೆಲ್ಲ ನನ್ನಿಂದ ಈ ವಿಷಯನ ಮುಚ್ಚಿಟ್ರಿ? ನೀವು ನನ್ನಿಂದ ಸತ್ಯ ಮುಚ್ಚಿಟ್ರ ರಾವ್? ನೀವಾದ್ರೂ ಹೇಳ್ಬೋದಿತ್ತಲ್ಲ. ಚಿಕ್ಕಿ, ನಿಮ್ಗೆಲ್ಲ ಗೊತ್ತಿತ್ತು ತಾನೆ? ನೀವು ನನ್ನಿಂದ ಸತ್ಯನ ಮುಚ್ಚಿಟ್ರ. ಯಾಕೆ ಚಿಕ್ಕಿ? ನೀವ್ ಹೇಳ್ಬೋದಿತ್ತಲ್ಲ. ಹೇಗೆ ಹೇಳಿ ಸೀತಾ, ಸಿಹಿ ಸಾವಿನ ನೋವನ್ನ ತಡ್ಕೊಳ್ಳೋ ಶಕ್ತಿ ನಿನ್ಗಿರ್ಲಿಲ್ಲ. ಅದಕ್ಕೆ ಎಲ್ಲರೂ ಸೇರ್ಕೊಂಡು ನನ್ನ ಹತ್ರ ಸುಳ್ಳು ಹೇಳಿದ್ರ? ಪ್ರಿಯಾ, ನೀ ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ? ಇನ್ನು ಯಾಕೆ ನನಗೆ ಮೋಸ ಮಾಡಿದೆ? ಅಟ್ಲೀಸ್ಟ್ ನೀನು ಹೇಳ್ಬೋದಿತ್ತಲ್ವಾ? ಸೀತಾ, ಅದು ತಾತ, ನೀವು ನನ್ನಿಂದ ಸತ್ಯ ಮುಚ್ಚಿಟ್ರ. ಸಿಹಿ ತೀರ್ಕೊಂಡಾಗ ನಿನ್ನ ಪರಿಸ್ಥಿತಿ ಚೆನ್ನಾಗಿರ್ಲಿಲ್ಲ. ನಾವೇನಾದ್ರೂ ನಿನಗೆ ಸತ್ಯ ಹೇಳಿದ್ರೆ ನಾವು ನಿನ್ನನ್ನು ಕಳ್ಕೋಬೇಕಾಗಿತ್ತು. ನೀನು ಗೊಂಬೆ ಹಿಡ್ಕೊಂಡು ಸಿಹಿ ಸಿಹಿ ಅಂತಿದ್ದೆ. ಅದನ್ನ ನೋಡಕ್ಕಾಗದೆ ನಮ್ಮ ರಾಮ ಸಿಹಿ ತರ ಇರೋ ಒಂದ್ ಮಗುನ್ ಕರ್ಕೊಂಡು ಬಂದ. ನಾವೆಲ್ಲ ಒಳ್ಳ ಸಿಹಿ ಅಂತಲೇ ಅಂದ್ಕೊಂಡಿದ್ವಿ. ಯಾಕೆ ಹಿಂಗೆ ನೋಡ್ತಾ ಇದೆಯಾ? ಯಾಕೋ ಗೊತ್ತಿಲ್ಲ ಪುಟ್ಟ, ನಿನ್ನ ತುಂಬಾ ದಿನ ಆದ್ಮೇಲೆ ನೋಡ್ತಿದ್ದೀನಿ ಅನ್ನೋ ಫೀಲ್ ಬರ್ತಾ ಇದೆ. ಯಾಕಂದ್ರೆ ನಾನು ಇಲ್ಲಿ ಇರ್ಲಿಲ್ವಲ್ಲ, ಅದಕ್ಕೆ. ನೀನ್ ಈ ತರ ಮಾತಾಡ್ತಿರ್ಲಿಲ್ಲ, ಯಾಕೆ ಈ ತರ ಮಾತಾಡ್ತಿದ್ಯಾ? ಸಿಹಿ, ನೀನ್ ಚಾಕ್ಲೇಟ್ ತಿನ್ಬಾರ್ದು ಕಣೆ. ಸಿಹಿ, ಏನೇ ಇದು? ಏನ್ ಬರ್ತಿದ್ಯಾ ನೀನು? ಬಾ, ಇಂಜೆಕ್ಷನ್ ಕೊಡ್ತೀನಿ. ಇಂಜೆಕ್ಷನ್? ಯಾಕೆ ಇಂಜೆಕ್ಷನ್ ಅಂತ ಹೇಳ್ತಿದ್ಯಾ? ಕುತ್ಕೋ, ಕೊಡ್ತೀನಿ. ನನ್ ಬ್ಯಾಡ. ಅಂದ್ರೆ ಇಲ್ಲಿರೋದು ನಮ್ ಸಿಹಿ ಅಲ್ಲ, ಬೇರೆ ಯಾರು. ಸಿಹಿ ಯಾಕೆ ಹೀಗೆ ನಡ್ಕೋತಿದ್ದಾಳೆ ಅಂತ ನನ್ಗೆ ಅನ್ನಿಸ್ತಾ ಇತ್ತು. ಅದಕ್ಕೆ ಪದೇ ಪದೇ ನೀವ್ ಹತ್ರ ಕೇಳ್ತಾ ಇದ್ದೆ, ಇದು ನನ್ನ ಮಗಳು ಸಿಹಿನೇನಾ ಅಂತ. ಅವಳು ಸಿಹಿ ಅಲ್ಲ ಅನ್ನೋದು ನನಗೆ ಗೊತ್ತಿತ್ತಮ್ಮ. ಅವಳೇ ನಿನ್ನ ಆರೋಗ್ಯಕ್ಕೆ ಬೇಕಾಗಿರೋ ಔಷಧಿ ಅನ್ನೋ ಸತ್ಯನೂ ನಮಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಾನೇನು ಹೇಳದೆ ಸುಮ್ಮನೆ ಇದ್ದೆ. ಏಕೋ ರಾಮ, ನನಗೆ ಈ ವಿಷಯ ಯಾಕೆ ಗೊತ್ತಾಯ್ತು ಅಂತ ಗೊಂದಲ ನಿನಗೆ. ನಾನು ಅಷ್ಟು ದಡ್ಡನೇ. ಹೀಗೂ ಈಗ ಬಂದಿರೋ ಮಗುಗೂ ಅಜಗಜಾಂತರ ವ್ಯತ್ಯಾಸ ಇದೆ. ನಮ್ಮ ಸೀತನಿಗೋಸ್ಕರ ಎಲ್ಲ ಗೊತ್ತಿತ್ತು, ಗೊತ್ತಿಲ್ಲದೆ ಇರೋ ತರ ಇದ್ದೆ ಅಷ್ಟೇ. ಎಲ್ಲರೂ ಸೇರ್ಕೊಂಡು ಇಷ್ಟು ದಿನ ನನಗೆ ಸುಳ್ಳು ಹೇಳಿದ್ರಿ, ಆದ್ರೆ ಸತ್ಯ ಎಷ್ಟು ದಿನ ಅಂತ ಮುಚ್ಚಿಡಕ್ಕಾಗತ್ತೆ? ಒಂದಲ್ಲ ಒಂದಿನ ಅದ್ ಆಚೆ ಬಂದಾಗ ನನ್ನ ಪರಿಸ್ಥಿತಿ ಏನಾಗ್ಬೋದು ಅಂತ ಯಾರಾದ್ರೂ ಯೋಚನೆ ಮಾಡಿದ್ರ? ಸೀತಾ, ಸಮಾಧಾನ ಮಾಡ್ಕೋ. ನೀನಾಗಿದ್ದ ಪರಿಸ್ಥಿತಿಯಲ್ಲಿ ರಾಮನ್ಗೆ ಬೇರೆ ಯಾವ ದಾರಿನೂ ತೋಚ್ಲಿಲ್ಲ ಸೀತಾ.
ಅವನ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೋ ಅಲ್ಲ. ಶ್ಯಾಮ್, ನಿಮ್ಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು ತಾನೆ, ನನಗೆ ಏನ್ ಇಷ್ಟ ಇಲ್ಲ ಅಂತ. ಮತ್ ಯಾಕೆ ರಾಮ್ ಸುಳ್ಳು ಹೇಳಿದ್ರಿ? ನನಗ್ ಸುಳ್ಳು ಹೇಳದ್ ಕಂಡ್ರೇನೆ ಆಗೋದಿಲ್ಲ ಅಂತಾನೂ ನಿಮಗೆ ಗೊತ್ತು ತಾನೆ. ಮತ್ ಯಾಕೆ ರಾಮ್ ಇಷ್ಟು ದೊಡ್ಡ ವಿಷಯನ ನನ್ನಿಂದ ಮುಚ್ಚಿಟ್ರಿ? ರಾಮ್ ನಿಮ್ಮನೆ ಕೇಳ್ತಿರೋದು ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದ್ರಿ? ನಮ್ಮ ಸಿಹಿಗೋಸ್ಕರ ಸೀತಾ, ನಿಜ ಸೀತಾ, ನಮ್ಮಿಬ್ಬರ ಪ್ರೀತಿಗೆ ಸೇತುವೆನೇ ಸಿಹಿ. ಜೀವನದ ಕೇಂದ್ರ ಬಿಂದು ನಮ್ಮ ಸಿಹಿ ಪುಟ್ಟ. ಅವಳ ಲೈಫ್ನ ಪ್ರತಿ ಇಷ್ಟ ಕಷ್ಟದಲ್ಲೂ ನಾವು ಭಾಗಿಯಾಗಿದ್ವಿ. ನಮ್ಮ ಲೈಫ್ನ ಖುಷಿ ಅವಳು. ಸಡನ್ ಆಗಿ ನಮ್ಮನ್ನ ಬಿಟ್ಟು ದೂರ ಹೋಗ್ಬಿಟ್ಲು ಸೀತಾ. ಆ ಸತ್ಯ ನಿಮ್ಮಿಂದ ಅರ್ಗಿಸ್ಕೊಳಕ್ಕಾಗಲ್ಲ ಅಂತ ನಂಗೆ ಗೊತ್ತಿತ್ತು. ನಿಮ್ಮ ಆರೋಗ್ಯನೂ ಸರಿ ಇರಲಿಲ್ಲ. ನಿಮ್ಮನ್ನ ಹಾಗೆ ಬಿಟ್ಟಿದ್ರೆ ಸಿಹಿ ಆತ್ಮಕ್ಕೂ ನೆಮ್ಮದಿ ಇರ್ತಾ ಇರಲಿಲ್ಲ. ನಿಮ್ಮ ಜವಾಬ್ದಾರಿನ ಸಿಹಿ ನನಗೆ ಬಿಟ್ಟೋಗಿದ್ದಾಳೆ ಸೀತಾ. ನಿಮ್ಮನ್ನ ಚೆನ್ನಾಗಿ ನೋಡಿಕೊಂಡ್ರೆ ಅವಳಿಗೆ ನನ್ನ ಮೇಲಿರೋ ನಂಬಿಕೆ ಉಳಿಯುತ್ತೆ. ಜೀವ ಇಲ್ದಿರೋ ಗೊಂಬೆನ ಸಿಹಿ ಸಿಹಿ ಅಂತಿರ್ಬೇಕಾದ್ರೆ ಅದನ್ನ ನೋಡಿ ನನಗೆಷ್ಟು ಸಂಕಟ ಆಗ್ತಿತ್ತು ಗೊತ್ತಾ ಸೀತಾ. ನಿಮ್ಮನ್ನ ಉಳಿಸ್ಕೊಳ್ಳೋದಕ್ಕೆ ನಾನು ಯಾವ ಮಟ್ಟಕ್ಕೆ ಹೋಗೋಕ್ಕೂ ರೆಡಿ ಆಗಿದೆ. ಅದಕ್ಕೆ ಸಿಹಿ ಥರನೇ ಇರೋ ಸುಬ್ಬಿನ ಹುಡುಕಿ ಮನೆ ಕರ್ಕೊಂಡು ಬಂದೆ. ಹೌದು ಕಣೆ ಸೀತಾ, ನಿನ್ನ ಉಳಿಸ್ಕೊಳ್ಳೋಕೆ ರಾಮ್ ತುಂಬಾನೇ ಕಷ್ಟಪಟ್ಟಿದ್ದಾರೆ. ಅಶೋಕ್ ಮತ್ತೆ ರಾಮ್ ಸುಬ್ಬಿನ ಕರ್ಕೊಂಬರಕ್ ಪಟ್ಟಿದಾರಲ್ಲ ಪಾಡು, ಅದನ್ನ ಹೇಳೋಕ್ಕೂ ಆಗಲ್ಲ. ಎಲ್ಲಾನು ನಿನ್ನ ಒಳ್ಳೇದಕ್ಕೆ ಮಾಡಿದ್ದು ಕಣೆ ಸೀತಾ. ರಾಮ ಸೀತಾಗೆ ತನ್ನ ಮಗು ಬದುಕಿಲ್ಲ ಅನ್ನೋ ಸತ್ಯದ ಅರಿವಾಗಿ ಅವಳ ಮನಸ್ಸು ತುಂಬಾ ಭಾರವಾಗಿದೆ ಕಣೋ. ನೀನೇ ಹೋಗಿ ಸಮಾಧಾನ ಮಾಡು. ಈಗ ನೀನೇ ಅವಳಿಗೆ ಧೈರ್ಯ ಹೋಗು. ಸೀತಮ್ಮನ ಯಾಕೆ ಬಿಟ್ಟು ಹೋದೆ ಸಿಹಿ? ನಿನಗೆ ಹೆಂಗಾದ್ರೂ ಮನ್ಸು ಬಂತು? ಸೀತಮ್ಮ ಊಟ ಮಾಡಿಸು, ಸೀತಮ್ಮ ಇಂಜೆಕ್ಷನ್ ಕೊಡು, ನನ್ಗೆ ಹೊಸ ಬೆಳ್ಳಿ ಕೊಡ್ಸು ಅಂತ ನಾನು ಹಿಂದೆ ಮುಂದೆನೆ ಓಡಾಡ್ತಿದ್ದೆ. ನೀನಿಲ್ದೆ ನಾನು ಖುಷಿಯಾಗಿರ್ತೀರೇನೆ. ಯಾಕೆ ನನ್ನನ್ನು ಬಿಟ್ಟು ಹೋದೆ ಸಿಹಿ? ಈ ಸೀತಮ್ಮ ನಿನಗೆ ಅಷ್ಟು ಬೇಗ ಬೇಡವಾಗ್ಬಿಟ್ನಾ? ಯಾಕೆ ಸಿಹಿ ಸುಮ್ಮನಿದ್ಯಾ? ಮಾತಾಡು. ನಾನೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡು. ನಾನು ಚೆನ್ನಾಗಿರ್ಬೇಕು ಅಂತ ಅವರೆಲ್ಲ ನಂಗೆ ಸುಳ್ಳು ಹೇಳಿದ್ರು. ಆದ್ರೆ ನೀನಿಲ್ದೆ ನಾನು ಸಂತೋಷವಾಗಿರ್ತೀನಿ ಅಂತ ಅವರೆಲ್ಲ ಹೇಗೆ ಅನ್ಕೊಟ್ರು? ನನಗೆ ಗೊತ್ತಾ ಪುಟ್ಟ, ನೀನು ನನ್ನ ಮಾಡ್ಲಿಕ್ಕೆ ಬಂದಾಗ ಅದೆಷ್ಟು ಖುಷಿ ಪಟ್ಟಿದ್ದೆ ನಾನು. ಡಾಕ್ಟರ್ ಬಂದು ಹೇಳಿದ್ರು ಆ ಸರ್ಗೆಟ್ ಪೇರೆಂಟ್ಸ್ ರೆಸ್ಪಾಂಡ್ ಮಾಡ್ತಿಲ್ಲ ಅಂತ. ನಾನು ಒಂದು ಕ್ಷಣನೂ ಯೋಚನೆ ಮಾಡಲಿಲ್ಲ. ನಾನೇ ನಿನ್ನ ಸಾಕ್ತೀನಿ ಅಂತ ಹೇಳಿದೆ. ನನ್ನ ಮಗಳಾಗಿ ನಿನ್ನ ಒಪ್ಕೊಂಡೆ ಕಣೆ. ಆಮೇಲೆ ತಂದೆ ತಾಯಿ ಬಂದು ಕೇಳಿದಾಗ್ಲೂ ನಾನು ನಿನ್ನ ಬಿಟ್ಕೊಡ್ಲಿಲ್ಲ ಕಣೆ. ಆದ್ರೆ ನೀನ್ ಯಾಕೆ ನನ್ನ ಬಿಟ್ಟೋದೆ? ಈ ಸೀತಮ್ಮಗೆ ಮೋಸ ಮಾಡ್ಬಿಟ್ಟೆ ನೀನು. ಯಾಕೆ ಸಿಹಿ ಮೋಸ ಮಾಡ್ದೆ? ಸೀತಮ್ಮ ಸೀತಮ್ಮ ಸಿಹಿ 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 ಸಿಹಿ
ಸಮಾಧಾನ ಮಾಡ್ಕೊಳ್ಳಿ ಸೀತಾ. ಸಿಹಿ ಇಲ್ಲ ಅನ್ನೋ ಸತ್ಯ ಕೇಳಿ ನಿಮ್ಗೆ ಎಷ್ಟು ದುಃಖ ಆಗಿದೆಯೋ ಅಷ್ಟೇ ದುಃಖ ನನಗೂ ಆಗಿದೆ. ಬಟ್ ನಾನಾದರೂ ಏನು ಮಾಡೋಕ್ಕಾಗುತ್ತೆ ಹೇಳಿ? ನನಗೆ ನನ್ನ ಸೀತಾ ವಾಪಸ್ ಬೇಕಿತ್ತು. ನೀವು ಮೊದಲಿನ ಸೀತಾ ಹಾಕಬೇಕು ಅಂದರೆ ಸಿಹಿ ಬೇಕಿತ್ತು. ಅದಕ್ಕೆ ನಾನು ಈ ಥರ ಮಾಡ್ಬಿಟ್ಟೆ ಸೀತಾ. ರಿಯಲಿ ಸಾರಿ ಸೀತಾ. ಸೀತಾ ಪ್ಲೀಸ್ ಏನಾದ್ರು ಮಾತಾಡಿ ಸೀತಾ. ಈ ಥರ ಸೈಲೆಂಟಾಗಿರಬೇಡಿ. ನೀವು ಈ ಥರ ಸೈಲೆಂಟಾಗಿದ್ರೆ ನಂಗೆ ತುಂಬ ಭಯ ಆಗುತ್ತೆ. ಸೀತಾ ನನಗೆ ಗೊತ್ತು ನಾನು ಮಾಡಿದ ತಪ್ಪೇ ಇರ್ಬೋದು. ಬಟ್ ನೀವಾಗಿದ್ದಿದ್ದ ಸಿಚುವೇಶನಲ್ಲಿ ಐ ವಾಸ್ ಸೋ ಕ್ಲೂಲೆಸ್. ನನಗೂ ಅಶೋಕಂಗೆ ಇದ್ದಿದ್ದು ಇದೊಂದೇ ದಾರಿ ಸೀತಾ. ಅದಕ್ಕೆ ಹೀಗೆಲ್ಲ ಮಾಡಬೇಕಾಗಿತ್ತು. ಕ್ಷಮಿಸ್ಬಿಡಿ ಸೀತಾ. ರಿಯಲಿ ಸಾರಿ. ಮುಖವಾಡನ ಇವತ್ತು ಅಪ್ಪಾಜಿ ಮುಂದೆ ಬಯಲು ಮಾಡಬೇಕು ಅಂತಿದ್ದೆ. ಆದರೆ ಅವಳು ಸೀತಂಗೆ ಸತ್ಯ ಗೊತ್ತಾಗೋಗಿ ಮಾಡಿಬಿಟ್ಲು. ಮನುಷ್ಯಳಲ್ಲ ಅವಳು, ಮೈಯೆಲ್ಲ ವಿಷ ತುಂಬಿಕೊಂಡಿರೋ ಮನುಷ್ಯ ರೂಪದ ಸರ್ಪ ಅವಳು. ಸೀತನ್ಗಿನ್ನ ಏನೇನು ಅಪಾಯ ಮಾಡ್ತಾಳೋ ಭಗವಂತ. ನನ್ನ ರಾಮ ಸೀತೆನ ನೀನೇ ಕಾಪಾಡಬೇಕಪ್ಪ. ಸತ್ಯಜಿತ್ ದೇಸಾಯಿ, ಈ ಭಾರ್ಗವಿ ಸತ್ಯನೆಲ್ಲ ಆದಷ್ಟು ಬೇಗ ನಮ್ಮ ಅಪ್ಪಾಜಿ ಮುಂದೆ ಬಿಚ್ಚಿಡಬೇಕು ದೇವ್ರೆ, ಧೈರ್ಯ ಕೊಡು ಅಂತ ಬೇಡ್ಕೋತಾ ಇದೆಯಾ? ಬೇಡ್ಕೋ, ಸ್ವಲ್ಪ ಸ್ಟ್ರಾಂಗ್ ಆಗೇ ಬೇಡ್ಕೋ. ಹಾಂ, ಜೊತೆಗೆ ಆ ಸೀತನ್ನ ಉಳಿಸ್ಕೊಳ್ಳೋದಕ್ಕೆ ರಾಮಂಗ್ ಶಕ್ತಿ ಕೊಡು ಅಂತ ಇನ್ನೂ ಸ್ವಲ್ಪ ಜೋರಾಗಿ ಬೇಡ್ಕೋ. ಇವತ್ತು ಬಚಾವ್ ಆಗ್ಬಿಟ್ಟೆ ಅಂತ ಮೇರಿ ಬೇಡ ನೀನು. ದುಷ್ಟತನದ ಬಗ್ಗೆ, ಕ್ರೌರ್ಯದ ಬಗ್ಗೆ ಅಪ್ಪಾಜಿಗೆ ಇವತ್ತಲ್ಲ ನಾಳೆ ಗೊತ್ತಾಗುತ್ತೆ. ಇನ್ನು ಎಷ್ಟು ದಿನ ಅಂತ ನನ್ನನ್ನು ಸೋಲ್ಸ್ಬೇಕು ಅಂತ ಹೀಗೆ ಹೋರಾಡ್ತೀಯ ಸತ್ಯ? ಎಲ್ಲರ ಹತ್ರ ಯಾಕೆ ಸುಮ್ಮನೆ ಬಯಸ್ಕೋತೀಯ? ಈ ಮನೇಲಿ ನನ್ನ ಆಟದ ಮುಂದೆ ನಿನ್ನ ಆಟ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾವಾಗಲೂ ನಿನ್ನಾಟನೇ ನಡೆಯುತ್ತೆ ಅನ್ಕೋಬೇಡ ಭಾರ್ಗವಿ. ಇವತ್ತೇನೋ ಬದುಕೊಂಬಿಟ್ಟೆ, ಆದರೆ ಮತ್ತೆ ನಿನಗೆ ಈ ಚಾನ್ಸ್ ಸಿಗಲ್ಲ. ರಾಮನ ಕಣ್ಣಲ್ಲಿ ಕಣ್ಣೀರು ಬರೋ ಥರ ಮಾಡ್ರೆ ನೀನು ಆದಷ್ಟು ಬೇಗ ಸರ್ವನಾಶ ಆಗೋಗ್ತೀಯ. ಇದನ್ನೆಲ್ಲ ನೀನ್ ಮಾತಾಡ್ತಿದ್ಯಾ ಸತ್ಯ? ವಾವ್, ನಿನ್ನ ಆರ್ಭಟ ಜೋರಾಗ್ತಾನೆ ಇದೆ. ಐ ವಾಸ್ ಹೆಲ್ಪ್ಲೆಸ್ ಸತ್ಯ. ಮಾವಯ್ಯನ ಮುಂದೆ ನೀನು ನನಗೆ ಗುರಿ ಇಟ್ಟೆ, ನಾನು ಆ ಗುರಿನ ಸೀತನ ಕಡೆ ತಿರುಗಿಸ್ದೆ. ದಟ್ಸ್ ಆಲ್. ಪಾಪ, ಅವಳ ಸ್ಥಿತಿ ನೋಡಿದ್ರೆ ಅಯ್ಯೋ ಅನಿಸ್ತಿದೆ. ನಿನ್ನ ಹತ್ರ ಜಾಸ್ತಿ ದಿನ ಉಳಿದಿಲ್ಲ ಭಾರ್ಗವಿ. ನೀನು ಮಾಡಿರೋ ಮೋಸ ಕೊಲೆಯಿಂದ ನಿನ್ನ ಪಾಪದ ಕೊಡ ತುಂಬ ಹೋಗಿದೆ. ಇಷ್ಟು ದಿನ ನೀನೊಬ್ಳು ಈ ಮನೆ ರಾಣಿ ಅನ್ನೋ ಥರ ಮೆರೀತಾ ಇದ್ದೆ ಅಲ್ವಾ? ಆದರೆ ಇನ್ನು ಮುಂದೆ ಆ ಥರ ನಡೆಯಲ್ಲ. ಆ ಚಿಕ್ಕ ಮಗು ಸಾವುಗೆ ನೀನೇ ಕಾರಣ ಅಂತ ನನಗೆ ಗೊತ್ತು. ಅವಳನ್ನ ಕೊಂದು ಸೀತನ ದುಃಖಕ್ಕೆ ಕಾರಣ ಆಗಿದೆಯಲ್ಲ, ಆ ಮಗುನೇ ನಿನ್ನ ಮೇಲೆ ಸೇರಿ ತಿರ್ಸ್ಕೊಡುತ್ತೆ. ನೋಡ್ತಾ ಇರೋ ಖಂಡಿತ ನಿನ್ನ ಜೀವನನ ಆ ಮಗುನೇ ನಾಶ ಮಾಡುತ್ತೆ. ಅಬ್ಬಬ್ಬಾ, ಹೆದರ್ಬಿಟ್ಟೆ. ಸತ್ಯ, ಆ ಸಿಹಿ ಏನು ಮಾಡೋದಕ್ಕಾಗಲ್ಲ. ಅವಳು ನನ್ನ ಹತ್ರನೂ ಸುಳಿಯೋದಕ್ಕಾಗಲ್ಲ. ಸುಬ್ಬಿ, ಗೀತಮ್ಮ ನನ್ನ ಫೋಟೋ ಮುಂದೆ ಕುತ್ಕೊಂಡು ಯಾಕೆ ಅಳ್ತಾ ಇದ್ದಾರೆ?
ವಿಚಾರಿಸು ಸೀತಮ್ಮ. ಸೀತಮ್ಮ ಸೀತಮ್ಮ ಏನಾಯ್ತು? ಯಾಕೆ ಹೀಗೆ ಕೂತಿದ್ಯಾ? ಮುಟ್ಬೇಡ ನನ್ನನ್ನು. ಯಾರು ನೀನು? ನನ್ನ ಮಗಳಂತ ಹೇಳ್ಕೊಂಡು ನೀನು ಯಾಕೆ ಬಂದಿದ್ಯಾ? ಸೀತಾ ಯಾಕೆ ಸುಬ್ಬಿನ ಹೀಗೆ ಪ್ರಶ್ನೆ ಮಾಡ್ತಿದ್ದಾಳೆ? ಅಂದ್ರೆ ಸೀತಾಗೆ ಎಲ್ಲ ವಿಷಯ ಗೊತ್ತಾಗಿದ್ಯಾ? ನಾನು ಯಾರು ಅಂದ್ರೆ ನಿನ್ ಸಿಹಿ ಸೀತಮ್ಮ. SI HI ಈ ತರ ಹೇಳು ಅಂತ ಯಾರಾದ್ರೂ ಹೇಳ್ಕೊಟ್ರಾ? ಸೀತಮ್ಮ ಏನಾಯ್ತು ನಿನ್ಗೆ? ನನ್ ಸಿಹಿ ಸೀತಮ್ಮ. ಸಾಕು ನಿಲ್ಸು. ನನ್ನ ಹತ್ರ ಸುಳ್ಳು ಹೇಳ್ಬೇಡ. ನನಗೆಲ್ಲ ವಿಷಯ ಗೊತ್ತಾಗಿದೆ. ನೀನು ಯಾರು ಅಂತ ಹೇಳು. ಅಯ್ಯೋ ಹನುಮಪ್ಪ, ನಾನು ಸತ್ತೋಗಿರೋ ವಿಷಯ ಸೀತಮ್ಮನ್ ಗೊತ್ತಾಯ್ತಾ? ಮಗು ಹತ್ರ ನೀವು ಸುಮ್ಮನಿರಿ ರಾಮ್. ನಾನು ಮಾತಾಡ್ತಿದ್ದೀನಿ ತಾನೆ. ನೀನು ನನ್ನ ಮಗಳು ಸಿಹಿ ಅಲ್ಲ ಅಂದಮೇಲೆ ನೀನು ಯಾರು ಹೇಳು? ಹೌದು, ನಾನು ಸಿಹಿ ಅಲ್ಲ. ಅಶೋಕ್, ಸಿಚುಯೇಷನ್ ಯಾಕೋ ಕಂಟ್ರೋಲಿಗೆ ಸಿಗ್ತಿಲ್ಲ. ಸೀತನ್ ನೋಡ್ತಾ ಇದ್ರೆ ಯಾವಾಗ ಏನಾಗುತ್ತೋ ಅನ್ನೋ ಟೆನ್ಷನ್ ಆಗ್ತಿದೆ. ಏನೂ ಆಗಲ್ಲ ಮುದ್ದು. ದೇವರು ಒಳ್ಳೆಯವ್ರನ್ನ ಯಾವತ್ತೂ ಬಿಟ್ಕೊಡಲ್ಲ. ನೀನು ಸಿಹಿ ಅಲ್ಲ ಅಂದರೆ ಮತ್ತಿನ್ಯಾರು? ನಿನ್ನ ಹೆಸರೇನು? ನನ್ನ ಹೆಸರು ಸುಬ್ಬಿ. ಸೀತಾ, ಈ ಸುಬ್ಬಿ ಯಾರು? ಸುಬ್ಬಿನ ಎಲ್ಲಿಂದ ಕರ್ಕೊಂಡ್ಬಂದ್ವಿ ಎಲ್ಲ ಹೇಳ್ತೀನಿ ನಾನೇ. ರಾಮ್, ನಾನು ಮಾತಾಡ್ತಿರೋದು ಅವಳ ಹತ್ರ, ನಿಮ್ಮ ಹತ್ರ ಅಲ್ಲ. ಅವಳು ಮಾತಾಡಲಿ ಬಿಡಿ. ನೀನು ಹೇಳು. ನನ್ನ ಹೆಸರು ಸುಬ್ಲಕ್ಷ್ಮಿ. ಎಲ್ಲರೂ ನನ್ನ ಪ್ರೀತಿಯಿಂದ ಸುಬ್ಬಿ ಅಂತ ಕರೀತಾರೆ. ನಮ್ಮ ಮನೆ ಇಲ್ಲಿಂದ ಸ್ವಲ್ಪ ದೂರದಲ್ಲಿದೆ. ನಾನು, ಜಾಕಿ ಅಣ್ಣ, ಪುಟ್ಲಿಂಗು, ಕಾವೇರಿ ಅಕ್ಕ, ತಾತ ಒಂದೇ ಮನೆಯವರು. ಅವತ್ತು ಮನೆ ಹತ್ರ ಒಬ್ರು ಬಂದಿರಲ್ಲ, ಅವರೇ ನನ್ನ ತಾತ. ನನಗೆ ಈ ಫೋಟೋ ತುಂಬ ಇಷ್ಟ ಆಗೈತೆ. ನಮ್ಮಮ್ಮ ಇದ್ದಿದ್ರೆ ಹೀಗೆ ಇರ್ತಿದ್ರು ಅಂತೈತೆ. ಅದೇನೋ ಸೀರಿಯಲ್ಗೆ 5 ಇಂದ 10 ವರ್ಷ ಹುಡುಗಿಬೇಕಂತೆ, ಅದಕ್ಕೆ ಆಡಿಷನ್ ಮಾಡ್ತಾವ್ರೆ. ನೀನು ಜಾಕ್ ಪಟ್ಟೆ ಹೊಡೆದೇ ಬಿಡು. ಇದ್ರಲ್ಲಿ ಬೇಗ ರೆಡಿ ಆಗು, ಆಡಿಷನ್ ಕೊಡು. ಯಾರಾದ್ರೂ ಇದ್ದೀರಾ? ನಿನ್ನ ಹೆಸರೇನು ಪುಟ? ನನ್ನ ಹೆಸರು ಸುಬ್ಲಕ್ಷ್ಮಿ ಅಂತ. ನಾವು ಯಾವ ಸಿನಿಮಾ ಅಥವಾ ಸೀರಿಯಲ್ ಶೂಟಿಂಗ್ ಮಾಡ್ತಾ ಇಲ್ಲ. ಮತ್ತೆ ಆಡಿಷನ್ ನಮ್ಮ ಸುಬ್ಬಿ ಸೆಲೆಕ್ಟ್ ಆಗಿದ್ದು. ಸುಬ್ಬಿ ನೋಡೋಕೆ ಸೇಮ್ ನನ್ನ ಮಗಳ ಥರನೇ ಇದ್ದಾಳೆ. ಸುಬ್ಬಿನ ನಮ್ಮ ಜೊತೆ ಕಳಿಸ್ಕೊಡಿ. ಮೊದಲು ನನಗೂ ಇಷ್ಟ ಇರಲಿಲ್ಲ. ನನ್ನ ಮನೆಯವ್ರಿಗೆ ಸಹಾಯ ಆಗಲಿ ಅಂತ ಇಲ್ಲಿ ಒಪ್ಕೊಂಡು ಬಂದೆ. ಇಷ್ಟೆಲ್ಲ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸುಬ್ಲಕ್ಷ್ಮಿ. ನನಗೋಸ್ಕರ ಇವರೆಲ್ಲ ನನ್ನ ಹತ್ರ ಸುಳ್ಳು ಹೇಳಿಸಿದ್ದಾರೆ. ನಿನ್ನ ಕೈಲಿ ಸುಳ್ಳು ಹೇಳಿಸ್ಬಾರ್ದಾಗಿತ್ತು. ಇವರೆಲ್ಲ ನೀನಿನ್ನ ಚಿಕ್ಕವಳು. ಇವರೆಲ್ಲರೂ ಪರವಾಗಿ ನಾನು ನಿನ್ನ ಹತ್ರ ಸಾರಿ ಕೇಳ್ತೀನಿ. ಇನ್ಮೇಲೆ ನೀನು ನಾಟಕ ಮಾಡೋದು ಬೇಡ, ಸರಿನಾ? ಏನು ಹೇಳ್ತಾ ಇದ್ದೀರಾ?
ಸೀತಮ್ಮ, ನಾನು ನಾಟಕ ಮಾಡಿಲ್ಲ. ನೋಡು ಸುಬ್ಬಿ, ನೀನು ನನ್ನ ಮಗಳು ಸಿಹಿ ಥರ ಇರ್ಬೋದು, ಆದರೆ ನೀನು ನನ್ನ ಮಗಳಲ್ಲ, ಅದೇ ನಿಜ. ಹೌದು ಸೀತಮ್ಮ, ಆದರೆ ನಾನು ನಿಮ್ಮಿಂದ ಅಮ್ಮನ ಪ್ರೀತಿ ಪಡ್ಕೊಂಡಿದ್ದೀನಿ. ಇವ್ರು ಎಲ್ಲರೂ ಹೇಳಿದ್ರು ಅಂತ ನಾನು ನಿಮ್ಮ ಮಗಳಾಗಿ ನಾಟಕ ಮಾಡಿಲ್ಲ. ನಿಜವಾಗ್ಲೂ ನಾನು ನಿಮ್ಮ ಮಗಳಾಗೇ ಇದ್ದೆ.